ಒಂದು NDPS ರೈಡ್ ಮಾಡಿದ್ದೇವೆ ನಾವು. ಒಂದು ಮನೆಯಲ್ಲಿ ಸುದೇಶ್ ಮತ್ತು ವಿಕಾಸ್ ಅಂತ ಅಣ್ಣ ತಮ್ಮಂದಿರು ಇಬ್ಬರು ಈ ಕಾಫ್ ಸಿರಪ್ ಆ್ಯಂಡ್ ನೈಟ್ರೋಜಬಾಮ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರುವುದು, ದೊಡ್ಡ ಮಟ್ಟದಲ್ಲಿ ಮಾರುವುದನ್ನು ನಮ್ಮ ಪೊಲೀಸರು ಪತ್ತೆ ಹಚ್ಚಿ ನಿನ್ನೆ ರೈಡ್ ಮಾಡಿ ಅವರಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಒಟ್ಟು 64 ಕಾಫ್ ಸಿರಪ್ ಬಾಟಿಲ್ಸು ಮನೆಯಲ್ಲಿ ಸೀಸ್ ಮಾಡಿದ್ದಾರೆ. ಪ್ಲಸ್ ಅರೌಂಡ್ 4500 ಟ್ಯಾಬ್ಲೆಟ್ಸ್. ಈ ಟ್ಯಾಬ್ಲೆಟ್ಸ್ ಪೇನ್ ಕಿಲ್ಲರ್ಸ್ ಆ್ಯಂಡ್ ಸೆಡೇಟಿವ್ಸ್ಗೆ ಯೂಸ್ ಮಾಡ್ತಾರೆ. ಅದನ್ನು ನಾರ್ಕೋಟಿಕ್ಸ್ ಆಗಿ ಯೂಸ್ ಮಾಡುವುದನ್ನು ನಮ್ಮ ಗಮನಕ್ಕೆ ಬಂದಿದೆ, ಮಾರುವುದನ್ನು ನಮ್ಮ ಗಮನಕ್ಕೆ ಬಂದಿದೆ. ಸೊ ಸೀಸ್ ಮಾಡಿ ಕೇಸ್ ಬುಕ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿ JCಗೆ ಒಪ್ಪಿಸಲಾಗಿದೆ. ಈ ಇಬ್ಬರ ಆರೋಪಿಗಳ ಮೇಲೆ ಈ ಹಿಂದೆ ಕೂಡ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ನಮ್ಮ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುದೇಶ್ ಮೇಲೆ 3 NDPSS ಕೇಸಸ್ ಆಗಿದ್ದಾವೆ. ಅದೇ ರೀತಿ ವಿಕಾಸ್ ಮೇಲೆ 2 NDPS ಕೇಸಸ್ಸು ದಾಖಲೆ ಆಗಿದ್ದಾವೆ. ಸೊ ಇಬ್ಬರು ಕೂಡ ಹ್ಯಾಬಿಚುವಲ್ ಅಂತ ನಾವು ಗುರುತಿಸಿದ್ದೇವೆ. ಮಂಗರವಾಡಿ ಸೇರಿದ್ದ ಇವರು ಅಲ್ಲಿಂದ ಈ ಟೈಪ್ ಆಫ್ ಕಾಫ್ ಸಿರಪ್ಸು ಆ್ಯಂಡ್ ಟ್ಯಾಬ್ಲೆಟ್ಸನ್ನು ಮಾರಿ ಸುಮಾರು ಹುಡುಗರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಇವರಿಗೆ ಕಾನೂನು ಕ್ರಮ ಅಡಿಯಲ್ಲಿ ಸರಿಯಾದ ಕ್ರಮವನ್ನು ಜರುಗಿಸಲಾಗುವುದು ಇವರ ಮೇಲೆ. ಅದೇ ರೀತಿ ಇಂಥವರು ಸಿಟಿಯಲ್ಲಿ ಎಷ್ಟು ಜನರಿದ್ದಾರೆ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಮಾಯಕ ಹುಡುಗರನ್ನ, ಕಾಲೇಜಿಗೆ ಹೋಗುವ ಹುಡುಗರನ್ನ, ಸ್ಕೂಲಿಗೆ ಹೋಗುವ ಹುಡುಗರನ್ನ ಹಾಳು ಮಾಡಿ ಈ ನಶೆ ಪದಾರ್ಥಗಳನ್ನು ಮಾರುವ ಎಲ್ಲ ಡ್ರಗ್ ಪೆಡ್ಲರ್ಗಳಿಗೂ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಇಂಜಿನಿಯರಿಂಗ್ ಹೋಗುವ ಹುಡುಗರನ್ನ, PUC ಹುಡುಗರನ್ನ, ಸ್ಕೂಲ್ ಹುಡುಗರನ್ನ ಗುರಿಯಾಗಿಸಿಕೊಂಡು ಈ ನಾರ್ಕೋಟಿಕ್ಸ್ ಪದಾರ್ಥಗಳನ್ನ ಅವರಿಗೆ ರೂಢಿ ಮಾಡಿಸಿ ಅವರ ಕೆರಿಯರ್ನ ಹಾಳು ಮಾಡ್ತಿರುವ ಈ ಡ್ರಗ್ ಪೆಡ್ಲರ್ಗೆ ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ನಾವು ಬೀದರಿಂದ ಗಡಿಪಾರ ಮಾಡಿ ಗೂಂಡಾ ಕಾಯ್ದೆಯನ್ನು ಅವರ ಮೇಲೆ ಹಾಕಲಾಗುವುದಂತೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಮಂಗರವಾಡಿ ಏರಿಯಾ, ಮಂಗರವಾಡಿ ಮೇನ್ಲಿ ಹುಡುಗರನ್ನ, ವಿದ್ಯಾರ್ಥಿಗಳನ್ನ, ಹುಡುಗರನ್ನ. ಹೌದು, ಕರೆಕ್ಟ್. ಆ ಏರಿಯಾ ಅವರು ಒಬ್ಬರಿಬ್ಬರು ಇದನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ. ಹೈದರಾಬಾದಿಂದ ಈ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಅನ್ನ ವಿತೌಟ್ ಪ್ರಿಸ್ಕ್ರಿಪ್ಷನ್ ದೊಡ್ಡ ಮಟ್ಟದಲ್ಲಿ ತರ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ದಸ್ತಗಿರಿ ಮಾಡಲಾಗುವುದು. ಇಲ್ಲ, ಇವರೇ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ. ಹೈದರಾಬಾದ್ನಿಂದ ಇನ್ನೊಬ್ಬನ ಕಡೆಯಿಂದ ತಂದು ಇಲ್ಲಿ ಮಾರ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಇದೇ ರೀತಿ ಕಳೆದ ವಾರದಲ್ಲಿ ಗಾಂಧಿಗಂಜ್ ಪ್ಲಸ್ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೂಡ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿರುವ ಕೆಲವರು ಡ್ರಗ್ ಪೆಡ್ಲರ್ಗಳನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಒಪ್ಪಿಸಿದ್ದೇವೆ. ಮುಖ್ಯವಾಗಿ ಇರಾನಿ ಗ್ಯಾಂಗ್, ಇರಾನಿ ಗಲ್ಲಿಯಲ್ಲಿ ಓಡಾಡ್ತಿರುವ ಈ ಅಕ್ಯೂಸ್ಡ್ಗಳನ್ನು ನಾವು ಹಿಡಿದಿದ್ದೇವೆ, JCಗೆ ಒಪ್ಪಿಸಿದ್ದೇವೆ. ಅವರ ಮೇಲೆ ಕೂಡ ಕಠಿಣ ಕ್ರಮ ಜರುಗಿಸ್ತಾ ಇದ್ದೇವೆ. ನಮ್ಮ ಪ್ರಧಾನ ಕಚೇರಿ ಮಾರ್ಗನಿರ್ದೇಶನದಂತೆ ಅವರ ಮೇಲೆ ಕೂಡ ನಾವು ಕಠಿಣವಾದಂಥ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಹೇಳ್ತಾ ಇದ್ದೇನೆ.